ಶರ್ಮಿಷ್ಠಾ ಪನೋಲಿ ದೇಶಾದ್ಯಂತ ಈಗ ಈ ಹೆಸರು ಸದ್ದು ಮಾಡ್ತಾ ಇದೆ. ಏಕೆ ಸೋಷಿಯಲ್ ಮೀಡಿಯಾದಲ್ಲಿ ಆಪರೇಷನ್ ಸಿಂಧೂರದ ಬಗ್ಗೆ ಮಾಡಿದ್ದ ಪೋಸ್ಟ್ಗಳು ವಿವಾದವನ್ನ ಪಡೆದುಕೊಂಡಿದೆ. ಮುಸ್ಲಿಂ ವಿರೋಧಿ ಮಾತುಗಳನ್ನಾಡಿದ್ದಾರೆ, ಕೆಟ್ಟ ಪದಗಳನ್ನ ಬಳಕೆ ಮಾಡಿದ್ದಾರೆ ಅನ್ನೋ ಆರೋಪ ಶರ್ಮಿಷ್ಠಾ ಮೇಲಿದೆ. ಹೀಗಾಗಿ ಆಕೆ ವಿರುದ್ಧ 10 ದೂರುಗಳು ದಾಖಲಾಗಿವೆ. ಅದರ ಬೆನ್ನಲ್ಲೇ ನಾಪತ್ತೆಯಾಗಿದ್ದ ಶರ್ಮಿಷ್ಠಾಳನ್ನ ಪಶ್ಚಿಮ ಬಂಗಾಳದ ಪೊಲೀಸರು ಗುರುಗ್ರಾಮದಲ್ಲಿ ಬಂಧಿಸಿದ್ದಾರೆ. ಇದೇ ವಿಚಾರ ಈಗ ರಾಜಕೀಯ ರೂಪವನ್ನ ಪಡಿತಾ ಇದೆ. ಹಾಗಾದ್ರೆ ಈ ಶರ್ಮಿಷ್ಠಾ ಪನೋಲಿ ಮೇಲಿರೋ ಆರೋಪ ಏನು? ಈಕೆ ಬಂಧನವಾಗಿದ್ದು ಯಾಕೆ? 22 ವರ್ಷ ವಯಸ್ಸಿನ ಕಾನೂನು ವಿದ್ಯಾರ್ಥಿಯ ಬಗ್ಗೆ ಆಗ್ತಾ ಇರುವಂತ ಚರ್ಚೆಗಳಿಗೇನು? ಈ ಇಂಟ್ರೆಸ್ಟಿಂಗ್ ವಿಡಿಯೋದಲ್ಲಿ ನೋಡ್ತಾ ಹೋಗೋಣ ಬನ್ನಿ. ಶರ್ಮಿಷ್ಠಾ ಪನೋಲಿ ಈಕೆಗೆ 22 ವರ್ಷ, ಪಶ್ಚಿಮ ಬಂಗಾಳದ ಸೋಷಿಯಲ್ ಮೀಡಿಯಾ ಇನ್ಫ್ಲೂಯೆನ್ಸರ್. ಈಕೆ ವಿರುದ್ಧ ದೊಡ್ಡ ಆರೋಪ ಕೇಳಿಬಂದಿದೆ. ಶರ್ಮಿಷ್ಠಾ ಪನೋಲಿ ಆಪರೇಷನ್ ಸಿಂಧೂರ ಸೇನಾ ಕಾರ್ಯಾಚರಣೆ ಬಳಿಕ ಒಂದು ವಿಡಿಯೋ ಮಾಡಿದ್ರು. ಆ ವಿಡಿಯೋದಲ್ಲಿ ಮುಸ್ಲಿಮರ ಬಗ್ಗೆ ಕೀಳು ಮಟ್ಟದ ಪದಪ್ರಯೋಗ ಮಾಡಿದ್ರು ಅಂತ ಆರೋಪಿಸಿ ಪಶ್ಚಿಮ ಬಂಗಾಳ ಪೊಲೀಸರು ಶರ್ಮಿಷ್ಠಾ ಪನೋಲಿ ಅವರನ್ನ ಬಂಧಿಸಿದ್ರು. ಶರ್ಮಿಷ್ಠಾ ಪನೋಲಿ ಅವರು ತಮ್ಮ ವಿಡಿಯೋದಲ್ಲಿ ಆಪರೇಷನ್ ಸಿಂಧೂರ ಸೇನಾ ಕಾರ್ಯಾಚರಣೆಯ ಬಗ್ಗೆ ಬಾಲಿವುಡ್ನ ಮುಸ್ಲಿಂ ಸೆಲೆಬ್ರಿಟಿಗಳು ಮೌನವನ್ನ ವಹಿಸಿರೋದು ಯಾಕೆ ಅಂತೇಳಿ ಪ್ರಶ್ನೆಯನ್ನ ಮಾಡಿದ್ರು. ಅಲ್ಲದೆ ಇಸ್ಲಾಂ ಮತ್ತು ಪ್ರವಾದಿ ಮೊಹಮ್ಮದ್ ಪೈಗಂಬರರ ಬಗ್ಗೆ ಅವಹೇಳನಕಾರಿ ಹೇಳಿಕೆಯನ್ನ ನೀಡಿದ್ರು ಎಂಬ ಆರೋಪ ಕೇಳಿಬಂದಿದೆ. ಹಾಗಾದ್ರೆ ಯಾರು ಈ ಶರ್ಮಿಷ್ಠಾ ಪನೋಲಿ ಅಂತ ನೋಡ್ತಾ ಹೋಗೋದಾದ್ರೆ, ಪಶ್ಚಿಮ ಬಂಗಾಳ ಮೂಲದ ಸೋಷಿಯಲ್ ಮೀಡಿಯಾ ಇನ್ಫ್ಲೂಯೆನ್ಸರ್ ಈಕೆ. ಶರ್ಮಿಷ್ಠಾ ಪನೋಲಿಗೆ 22 ವರ್ಷ ವಯಸ್ಸು. ಪುಣೆಯ ಕಾನೂನು ವಿಶ್ವವಿದ್ಯಾಲಯದಲ್ಲಿ ವ್ಯಾಸಂಗ ಮಾಡ್ತಿದ್ದಾರೆ. ಈ ಜನಪ್ರಿಯ ಇನ್ಸ್ಟಾಗ್ರಾಮ್ ಇನ್ಫ್ಲೂಯೆನ್ಸರ್ ಲಕ್ಷಾಂತರ ಫಾಲೋವರ್ಸ್ಗಳನ್ನ ಹೊಂದಿದ್ದಾರೆ. ಸದ್ಯ ಅವರ ಬಂಧನ ಈಗ ರಾಷ್ಟ್ರ ಮಟ್ಟದಲ್ಲಿ ಚರ್ಚೆ ಆಗ್ತಾ ಇದೆ. ಶರ್ಮಿಷ್ಠಾ ಪನೋಲಿ ತಮ್ಮ ಹೇಳಿಕೆಗೆ ಕ್ಷಮೆಯನ್ನ ಕೋರಿದ್ದಾರೆ. ಪವನ್ ಕಲ್ಯಾಣ್ ಅವರು ಶರ್ಮಿಷ್ಠಾ ಪನೋಲಿ ಪರ ಧ್ವನಿ ಎತ್ತಿರೋದು ರಾಷ್ಟ್ರ ಮಟ್ಟದ ಗಮನ ಸೆಳೆದಿದೆ. ಪಹಲ್ಗಾಮ್ ಭಯೋತ್ಪಾದಕ ದಾಳಿ ಮತ್ತು ದಾಳಿಕೋರರನ್ನ ಸಮರ್ಥಿಸಿಕೊಳ್ಳುವ ಕಾಮೆಂಟ್ಗಳಿಗೆ ಪ್ರತಿಕ್ರಿಯೆಯಾಗಿ ಅವರು ಮಾಡಿದ್ದ ಒಂದು ಪೋಸ್ಟ್ ರಾಷ್ಟ್ರೀಯ ಮಟ್ಟದಲ್ಲಿ ಸುದ್ದಿಯಾಗಿತ್ತು. ಅದು ವಿವಾದದ ಸ್ವರೂಪವನ್ನು ಕೂಡ ಪಡೆದಿತ್ತು. ಕಾಶ್ಮೀರದ ಪಹಲ್ಗಾಮ್ನಲ್ಲಿ ಭಯೋತ್ಪಾದಕ ದಾಳಿ ನಂತರದ ಮಿಲಿಟರಿ ಕಾರ್ಯಾಚರಣೆಯಾದ ಆಪರೇಷನ್ ಸಿಂಧೂರದ ಬಗ್ಗೆ ಬಾಲಿವುಡ್ ಸೆಲೆಬ್ರಿಟಿಗಳು ಮೌನ ವಹಿಸಿದ್ದಕ್ಕಾಗಿ ಅವರು ತಮ್ಮ ವಿಡಿಯೋದಲ್ಲಿ ಕಟು ಟೀಕೆಯನ್ನ ಮಾಡಿದ್ರು. ಅವರು ಇಸ್ಲಾಂ ಮತ್ತು ಪ್ರವಾದಿ ಮೊಹಮ್ಮದ್ ಬಗ್ಗೆ ಅವಹೇಳನಕಾರಿ ಹೇಳಿಕೆಗಳನ್ನ ನೀಡಿದ್ದಾರೆ ಅಂತ ಆರೋಪಿಸಲಾಗಿದೆ. ಕೋಲ್ಕತ್ತಾದ ಸೋಷಿಯಲ್ ಮೀಡಿಯಾ ಇನ್ಫ್ಲೂಯೆನ್ಸರ್ ಶರ್ಮಿಷ್ಠಾ ಪನೋಲಿ ವಿರುದ್ಧ ಮುಸ್ಲಿಮರ ವಿರುದ್ಧ ಅವಹೇಳನಕಾರಿ ಹೇಳಿಕೆ ನೀಡಿರೋ ಆರೋಪ ಕೇಳಿಬಂದಿದೆ. ಆಪರೇಷನ್ ಸಿಂಧೂರ ಸೇನಾ ಕಾರ್ಯಾಚರಣೆಗಳ ಬಳಿಕ ಮಾಡಿದ ವಿಡಿಯೋದಲ್ಲಿ ಮುಸ್ಲಿಮರ ಬಗ್ಗೆ ಕೆಟ್ಟದಾಗಿ ಪದಪ್ರಯೋಗ ಮಾಡಿದ್ರು ಅಂತ ಆರೋಪಿಸಿ ಪಶ್ಚಿಮ ಬಂಗಾಳ ಪೊಲೀಸರು ಈಕೆಯನ್ನ ಬಂಧಿಸಿದ್ದಾರೆ. ಕೋಲ್ಕತ್ತಾ ಪೊಲೀಸರ ಪ್ರಕಾರ ಈಕೆ ವಿರುದ್ಧ ಹಲವು ಎಫ್ಐಆರ್ಗಳು ದಾಖಲಾಗಿವೆ. ಈ ಬಾರಿ ಲೀಗಲ್ ನೋಟಿಸ್ ಜಾರಿ ಮಾಡಲಾಗಿದೆ. ಆದರೆ ಶರ್ಮಿಷ್ಠಾ ಮತ್ತು ಆಕೆಯ ಕುಟುಂಬದವರು ನಾಪತ್ತೆ ಆಗಿದ್ರು ಅಂತ ಹೇಳಿ ಮೊದಲು ಆರೋಪ ಕೇಳಿಬಂದಿತ್ತು. ಇದೇ ವಿಚಾರದ ಕುರಿತಂತೆ ಆಂಧ್ರಪ್ರದೇಶದ ಡಿಸಿಎಂ ಪವನ್ ಕಲ್ಯಾಣ್ ಕೂಡ ಶರ್ಮಿಷ್ಠಾ ಪನೋಲಿ ಅವರ ನ್ಯಾಯಯುತ ತನಿಖೆಗೆ ಆಗ್ರಹಿಸಿದ್ದಾರೆ. ಈ ಕುರಿತು ಪ್ರತಿಕ್ರಿಯೆ ನೀಡಿರೋ ಪವನ್ ಕಲ್ಯಾಣ್, ಜಾತ್ಯತೀತೆ ಎಂಬುದು ದ್ವಿಮುಖ ರಸ್ತೆಯಾಗಿರಬೇಕು. ಒಂದ್ ವೇಳೆ ಮುಸ್ಲಿಂ ಸಮುದಾಯದ ಪ್ರಭಾವಿ ವ್ಯಕ್ತಿಯೊಬ್ಬರು ಹಿಂದೂಗಳ ವಿರುದ್ಧ ಇದೇ ರೀತಿ ಅವಹೇಳನಕಾರಿ ಹೇಳಿಕೆಯನ್ನು ನೀಡಿದ್ರೆ ಅವರ ವಿರುದ್ಧವೂ ಪಶ್ಚಿಮ ಬಂಗಾಳ ಸರ್ಕಾರ ಇದೇ ರೀತಿ ಕ್ರಮವನ್ನ ತೆಗೆದುಕೊಳ್ಳುತ್ತಾ ಅಂತ ಹೇಳಿ ಪ್ರಶ್ನೆಯನ್ನ ಮಾಡಿದ್ದಾರೆ. ಪಶ್ಚಿಮ ಬಂಗಾಳ ಪೊಲೀಸರು ಮುಸ್ಲಿಮರ ವಿರುದ್ಧ ಆಕ್ಷೇಪಾರ್ಹ ಹೇಳಿಕೆ ನೀಡಿದ್ದಾರೆ ಎಂಬ ಆರೋಪದ ಮೇಲೆ ಶರ್ಮಿಷ್ಠಾ ಪನೋಲಿ ಅವರನ್ನ ಬಂಧಿಸಿರೋದಾಗಿ ವರದಿಯಾಗಿದೆ. ಧರ್ಮ ನಿಂದನೆಯನ್ನ ಯಾರು ಕೂಡ ಸಹಿಸಬಾರದು, ಆದರೆ ಜಾತ್ಯತೀತ ತತ್ವವನ್ನ ಗುರಾಣಿಯಾಗಿ ಬಳಸಿಕೊಂಡು ದಬ್ಬಾಳಿಕೆ ನಡೆಸಬಾರದು ಅಂತ ಹೇಳಿ ಪವನ್ ಕಲ್ಯಾಣ್ ಸೂಚ್ಯವಾಗಿ ಹೇಳಿದ್ದಾರೆ. ಈ ಘಟನೆಯನ್ನ ಉಲ್ಲೇಖಿಸಿ ಪವನ್ ಕಲ್ಯಾಣ್, ಒಬ್ಬ ಮುಸ್ಲಿಂ ಪ್ರಭಾವಿ ವ್ಯಕ್ತಿ ಶ್ರೀರಾಮ ಸೇನೆ ಸೀತಾದೇವಿಯ ಕುರಿತು ಅತ್ಯಂತ ನಿಂದನೀಯವಾಗಿ ಮಾತನಾಡಿದ್ರು. ಆದರೆ ಪಶ್ಚಿಮ ಬಂಗಾಳ ಪೊಲೀಸರು ಅವರ ವಿರುದ್ಧ ಯಾವುದೇ ಕ್ರಮವನ್ನ ಕೈಗೊಂಡಿರಲಿಲ್ಲ. ಕಾನೂನು ಎಲ್ಲರಿಗೂ ಒಂದೇ ಆಗಿರಬೇಕು. ಭಾರತ ಜಾತ್ಯತೀತತೆಯ ರಾಷ್ಟ್ರವಾಗಿ ಮುಂದುವರಿಬೇಕು. ಯಾವುದೇ ಒಂದು ಸಮುದಾಯದ ತುಷ್ಟೀಕರಣಕ್ಕೆ ಇಲ್ಲಿ ಅವಕಾಶ ಇರಬಾರ್ದು ಅಂತೇಳಿ ಖಾರವಾಗಿ ಪ್ರತಿಕ್ರಿಯೆಯನ್ನ ಕೊಟ್ಟಿದ್ದಾರೆ. ಇನ್ನು ಇದೇ ವಿಚಾರವಾಗಿ ಕಂಗನಾ ರಣಾವತ್ ಕೂಡ ಮಾತನಾಡಿದ್ದಾರೆ. ಶರ್ಮಿಷ್ಠಾ ತಮ್ಮ ಅಭಿವ್ಯಕ್ತಿಗೆ ಕೆಲವು ಅಹಿತಕರ ಪದಗಳನ್ನ ಬಳಸಿದ್ದಾರೆ ಅಂತ ನಾನು ಒಪ್ತೇನೆ. ಆದರೆ ಇತ್ತೀಚಿನ ದಿನಗಳಲ್ಲಿ ಹೆಚ್ಚಿನ ಯುವಕರು ಅಂತಹ ಪದಗಳನ್ನ ಬಳಸ್ತಾರೆ ಅಂತ ಕಂಗನಾ ಬರೆದಿದ್ದಾರೆ. ಅವರು ತಮ್ಮ ಹೇಳಿಕೆಗೆ ಕ್ಷಮೆ ಯಾಚಿಸಿರಬಹುದು, ಅದು ಸಾಕು. ಅವರನ್ನ ಮತ್ತಷ್ಟು ಬೆದರಿಸುವ ಅಥವಾ ಕಿರುಕುಳ ನೀಡುವ ಅಗತ್ಯ ಇಲ್ಲ. ಅವರನ್ನ ತಕ್ಷಣ ಬಿಡುಗಡೆ ಮಾಡಬೇಕು ಅಂತ ನಟಿ ಬರೆದಿದ್ದಾರೆ. ಒಟ್ಟಿನಲ್ಲಿ ಸಾಮಾಜಿಕ ಮಾಧ್ಯಮದಲ್ಲಿ ಬಹಿರಂಗವಾಗಿ ಮಾತನಾಡುವ, ಆಗಾಗ ಕಟು ಭಾಷೆಯನ್ನ ಬಳಸಿ ಸುದ್ದಿಯಾಗುವ ಪುಣೆ ವಿದ್ಯಾರ್ಥಿ ಪನೋಲಿಯನ್ನ ಹರಿಯಾಣದ ಗುರುಗ್ರಾಮ್ನಲ್ಲಿ ಪೊಲೀಸರು ಬಂಧಿಸಿ ವಿಚಾರಣೆಯನ್ನ ನಡೆಸ್ತಾ ಇದ್ದಾರೆ.
ಆಕೆ ಆಪರೇಷನ್ ಸಿಂಧೂರದ ಬಗ್ಗೆ ಮಾತನಾಡುವಾಗ ಬಾಲಿವುಡ್ ನಟರನ್ನ ಟೀಕಿಸುವಾಗ ಅವರು ಕೋಮುವಾದಿ ಹೇಳಿಕೆಗಳನ್ನ ನೀಡಿದ್ದಾರೆ ಎನ್ನುವಂತ ಆರೋಪ ಇದೆ. ಈಗ ಡಿಲೀಟ್ ಆಗಿರುವ ಅದಕ್ಕೂ ಮೊದಲು ವೈರಲ್ ಆದ ವಿಡಿಯೋ ಪ್ರಸಾರದ ನಂತರವೇ ಅವರ ಬಂಧನವಾಗಿತ್ತು.